ಪೂಜೆ ಸ್ಥಾನದಲ್ಲಿ ಇಡಬೇಕಾದಂತ ನನ್ನ ದೇಶದ ಒಳಗಡೆ ಹಾಡು ಹಗಲನೆ ಹತ್ಯೆಗಳು ನಡೀತಾ ಇದಾವೆ ಅಂದ್ರೆ ಇದಕ್ಕೆಲ್ಲ ನನ್ನ ಗುರುಗಳಿಗೆ ನನ್ನ ಸೆರೆಗೊಡ್ಡೆ ಬಿಡೋದು ಒಂದೇನೆ, ಹೆಣ್ಣು ಮಕ್ಕಳಿಗೆ ನಮಗೆ ರಕ್ಷಣೆ ಕೊಡಿರಿ. ಹೆಣ್ಣು ಮಕ್ಕಳು ಇವತ್ತು ಕೂಲಿ ಕಾರ್ಮಿಕರ ಹಿಡ್ಕೊಂಡು ಸಾಕಷ್ಟು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿನೇ ಹಗಲಿರುಳು ದುಡಿದು ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಂತದ್ದು, ಕಾಲೇಜಿಗೆ ಕಳಿಸೋದಂತ ನಾ ಕಷ್ಟಪಟ್ಟಂತದನ್ನ ಹೆಣ್ಣು ಮಕ್ಕಳು ನನ್ನ ಮಕ್ಕಳು ಕಷ್ಟ ಪಡಬಾರ್ದು ಅಂತ ಹೆಣ್ಣನ್ನ ಓದಲಿಕ್ಕೆ ಕಳಿಸ್ತಾ ಇದೀವಿ. ಈಗ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತೈತೆ ಅಂದ್ರೆ ಎಲ್ಲಿ ಸಣ್ಣ 1ನೇ ಕ್ಲಾಸ್ 2ನೇ ಕ್ಲಾಸ್ ಕಳ್ಸ್ಲಿಕ್ಕೂ ಭಯ ಹುಟ್ಟಿಸುವಂತ ಸಂದರ್ಭ ನಮಗೆ ಒದಗಿ ಬಂದದ. ಹಾಗಾಗಿ ನನ್ನ ಪೂಜ್ಯರು ಸಾಕಷ್ಟು ಈ ಸಾಕ್ಷಾತ್ ಶಿವನ ಅವತಾರದಲ್ಲಿರುವಂತ ನನ್ನ ಪೂಜ್ಯರು ಈ ನಾಡಿನಲ್ಲಿ ಇದ್ದಾರೆ. ಎಲ್ಲ ಪೂಜ್ಯರಿಗೆ ಹೆಣ್ಣಿಗೆ ಬೆಂಬಲ ಕೊಡುವಂತದ್ದಾಗಬೇಕು, ಹೆಣ್ಣಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು. ಹೆಣ್ಣು ಇವತ್ತು ಧೈರ್ಯದಿಂದ ಓಡಾಡುವಂತದನ್ನ ತಡೆಗಟ್ಟುವಂತ ಈಗ ಕೋಮ ವ್ಯಾಘ್ರಿಗಳನ್ನ ಮಾಡ್ತಾ ಇದ್ದಾರೆ. ಇವನಿಗೆ ಸಮಯ ಕೊಟ್ಟು ಹತ್ಯೆ ಮಾಡುವುದೆಲ್ಲ ಶೀಘ್ರದಲ್ಲೇ ನಮ್ಮ ದೇಶಕ್ಕೆ ಹೇಗೆ ಬರಬೇಕು ಅಂತಂದ್ರೆ ಯೋಗಿ ಆದಿತ್ಯನಾಥ್ ಅಂತ ಒಂದು ಸಮಾಜದಂತ ಒಂದು ನಾಯಕರು ನಮ್ಮ ದೇಶಕ್ಕೆ ಬರಬೇಕಾಗ್ಯದ. ಹೆಂಗ ಒಂದು ವಿದ್ಯಾರ್ಥಿನಿ ವೇಳ ಮುಟ್ಟಿದಕ್ಕೋಸ್ಕರನೇ ಸೂಟ್ ಔಟ್ ಸ್ಪಾಟ್ ಅಲ್ಲಿ ಮಾಡಿದ್ರು, ಹಾಗೆ ನನ್ನ ದೇಶದಲ್ಲಿ ನನ್ನ ದೇಶ ಆಳುವಂತ ನಾಯಕ ಹೇಗಿರ್ಬೇಕಪ್ಪ ಅಂದ್ರೆ ಆ ಹೆಣ್ಣು ಮಕ್ಕಳ ದೌರ್ಜನ್ಯ ಮಾಡಿದಂತ ಸ್ಪಾಟ್ ಅಲ್ಲೇನೆ ಸೂಟ್ ಔಟ್ ಆಗುವಂತನಾಗಬೇಕು, ಇಮ್ಮಿಡಿಯೇಟ್ಲಿ ಗಲ್ಲಿಗೇರಿಸುವಂತದಾಗಬೇಕು. ಹಾಗಾದಾಗ ಮಾತ್ರ ನಮ್ಮ ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಣ್ಣು ಮಕ್ಕಳು ಧೈರ್ಯದಿಂದ ಓಡಾಡ್ಲಿಕ್ಕೆ ಆಗ್ತದ. ಅದು ಎಲ್ಲದೂ ಬಿಟ್ಕೊಂಡು ಈಗ ಹೇಗಾಗ್ಯದ ಅಂದ್ರೆ ಹಗಲ ರಾತ್ರಿ ನಿಜವಾಗಿ ನಾವು ರಾತ್ರಿಲಾನು ನಿದ್ದೆ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಮನೆಯಲ್ಲಿನೂ ಮಕ್ಕಳಿದ್ದಾರೆ, ಎಷ್ಟೋ ಬಡ ಮಕ್ಕಳು ನಾವು ಇವತ್ತು ಓದಬೇಕು, ದೇಶಕ್ಕಾಗಿ ರಕ್ಷಣೆ ಮಾಡಂತ ಮಕ್ಕಳು ನಮ್ಮ ಸಮಾಜಕ್ಕೆ ಕೊಡಬೇಕಂತ ಇವತ್ತು ತಾಯಂದಿರು ಸಂಕಟ ಪಡ್ತಾರೆ. ಇವತ್ತು ಎಷ್ಟೋ ತಾಯಿ ತಂದೆಯರಿಗೆ ಸಂಕಟ ಆಗ್ತಾ ಇದೆ. ಎಲ್ಲಿ ಬಂದು ನಿಂತು ಹಾಡು ಹಗಲಲ್ಲೇನೆ ಕಾಣಿಸ್ತಾ ಇದೆ ಆ ಮಾತನ್ನ CC ಕ್ಯಾಮ್ರಾದಲ್ಲಿ ವಿದ್ಯಾರ್ಥಿಗಳನ್ನ ನೋಡ್ತಾ ನಿಂತಿದ್ದಾರೆ. ಯಾಕ ಪ್ರಾಣ ಭಯ, ಅಲ್ಲಿ ಹೋಗಿ ತಡೆದಿದ್ರೆ ಇವತ್ತಿ ಪ್ರಾಣ ಉಳಿತಿತ್ತು. ಸತ್ಯ ಮೇಲೆ ನಾವು ಸಂಘಟನೆ ಕಟ್ಟೋದಾಗ್ಲಿ, ಸತ್ಯ ಮೇಲೆ ಹೋರಾಟನ ಮಾಡೋದಾಗ್ಲಿ, ಸತ್ಯ ಮೇಲೆ ನಾವು ಏನಾದ್ರೂ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಇದು ಇಲ್ಲಿಗೆ ನಾಂದಿ ಆಗ್ಬೇಕು. ಮತ್ತೆ ಇಂಥ ಘಟನೆಗಳನ್ನ ನಡೀಬಾರ್ದು, ಇದು ಇಲ್ಲಿಗೆ ಕೊನೆ ಆಗ್ಬೇಕು. ಇವಾಗ ಆ ನೇಹನ ಪ್ರಾಣಕ್ಕೆ ಒಂದು ಬೆಲೆ ತಂದು ಕೊಡಿರಿ. ಇದನ್ನ ಮಾಧ್ಯಮ ಮಾಡಿದ್ವಿ, ಪತ್ರಿಕೆಗೆ ಹಾಕಿದ್ವಿ, ಯೂಟ್ಯೂಬ್ ವಾಟ್ಸಪ್ ಮೆಸೇಜ್ ಸ್ಟೇಟಸ್ ನಲ್ಲಿ ಇದನ್ನ ನಮ್ಮ ಮುಕ್ತಾಯ ಆಗಬಾರ್ದು. ಮುಂದೆ ಯಾರೇ ಒಂದು ಗಂಡು ಕೂಡ ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರೂ ಇವತ್ತು ನೇಹ ಮನೆಗೆ ಬಂದ ಪರಿಸ್ಥಿತಿಯಿಂದ ನಾಳೆ ನಮ್ಮ ಮನೆಗೆ ನಿಮ್ಮ ಮನೆಗೆ ಬರ್ತದ. ಅದಕ್ಕೆ ಯಾರನ್ನು ಅವಕಾಶ ಕೊಡದೇನೆ, ಇದಕ್ಕೆ ಯಾರನ್ನು ಮುಂದೆ ಕೊಡೋದೇನೆ ಇಂಥವ್ರಿಗೆ ಇಮ್ಮಿಡಿಯೇಟ್ಲಿನೇ ಎನ್ಕೌಂಟರ್ ಮಾಡಿ ಬೀಸಾಕಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇವತ್ತು ಅವನಿಗೆ ಹಾಸ್ಪಿಟ್ಲಿಗೆ ಹಾಕಿ ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ಬೇಕಾ ಅವನಿಗೆ ರಕ್ಷಣೆನಾ? ನಿನ್ನ ಗದಗಲಿಂದ ಮಲ್ಕೊಂಡಂತ ವ್ಯಕ್ತಿಗಳಿಗೆ ಗದಗ ಮೇಲೆ ಮನಿ ಹೊಕ್ಕು ಚಾಕುವಿಂದ ಇರಿದ್ರು. ಯಾಕೆ? ಒಂದೇ ವೀಕ್ನೆಸ್, ನಮ್ಮ ಹಿಂದೂ ಸಮಾಜ ಒಗ್ಗಟ್ಟು ಇಲ್ಲ. ಆ ಒಗ್ಗಟ್ಟು ಇಲ್ಲದಕ್ಕೆ ಇವತ್ತು ಮನಿ ಹೊಕ್ಕೊಂಡು ಹೊಡೆಯುವಂತ ಪರಿಸ್ಥಿತಿ ಬಂತು. ವಿದ್ಯಾ ಆಡಗಳನ್ನೇ ಕೊಲೆ ಮಾಡುವಂತ ಪರಿಸ್ಥಿತಿ ಬಂತು. ನಮ್ಮಲ್ಲಿ ಮೊದಲು ಒಗ್ಗಟ್ಟುತನವನ್ನ ಕಲೀರಿ. ಒಗ್ಗಟ್ಟಕ್ಕೆ ಯಾರ್ದ ಒಂದೇ ಸಮಸ್ಯೆ ಆದ್ರೂ ಕೂಡ ಅವನಿಗೆ ಆಯ್ತು ಅವನದೇನೋ ವೈಯಕ್ತಿಕ, ಇವಂದಾಯ್ತು ಇವಂದೇನೋ ವೈಯಕ್ತಿಕ ಅಂತ ಬಿಟ್ಟು ನಿಂತು ನೋಡೋದೆಲ್ಲ. ಯಾರಿಗೆ ಒಂದು ಸಣ್ಣ ನೋವಾದ್ರೂ ಕೂಡ ಇದು ನನ್ನ ಸಮಾಜ, ನನ್ನ ಜೀವ, ಇದು ನಾವು ಯಾರ ಪಕ್ಷ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ, ಯಾವ ರಾಜಕೀಯ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಇವನಿಗೆ ಏನಾದ್ರೂ ಸರಿಯಾದ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಸರ್ಕಾರಕ್ಕೆ ಒಂದು ಎಚ್ಚರ ಕೊಡಬೇಕಾಗ್ತದ. ಇಂಥ ನಾಯಕರು ನಮ್ಮ ದೇಶಕ್ಕೆ ಬೇಕಾಗಿಲ್ಲ. ರಾಜೀನಾಮೆ ಕೊಟ್ಟು ಮನೇಲಿ ಆರಾಮ ಇದ್ದು ಬಿಡ್ರಿ. ಯಾಕ ನೀವೆಲ್ಲ ನಮಗೆ ಸಮಾಜಕ್ಕೆ ಬೇಕಾಗ್ತೀರಿ? ಸಾಕು. ಇವತ್ತು ನಮಗೆ ಬಹಳ ಹೆಮ್ಮೆ ಅನಿಸ್ತದ. ನಮ್ಮ ಪೂಜ್ಯರ ಒಂದು ನಿರ್ಧಾರ ತಗೊಂಡು ಇನ್ನು ನಮಗ್ ಧೈರ್ಯ ಬಂತು. ಪ್ರತಿಯೊಬ್ಬ ಮಠಕ್ಕೆ ಸೀಮಿತ ಆಗ್ಲಾರ್ದೇನೆ ದೇಶಕ್ಕಾಗಿ ಬರ್ತಾನಂದ್ರೆ ಮತ್ತೆ ನಾನು ಅಂದ್ಕೊಂಡಿದ್ದೆ ನಮ್ಮ ಪೂಜ್ಯರ ಇಲೆಕ್ಷನ್ ನಿಂತಾರೆ ಅಂದ್ರೆ ಮತ್ತೆ ಯೋಗಿ ಆದಿತ್ಯನಾಥ್ ನನ್ನ ದೇಶದಲ್ಲಿ ಬರ್ತಾರೆ ಅನ್ನೋದನ್ನ ನಮ್ಮ ಪೂಜ್ಯರ ಧೈರ್ಯದಿಂದ ಯಾರು ಏನೇನಿಂದನೇ ಮಾಡಿದ್ರು ಪೂಜ್ಯರಿ ನಮ್ಮೆಲ್ಲರ ಬೆಂಬಲ ನಿಮಗಿದೆ. ನಿಮ್ಮಂತವ್ರು ನಮ್ಗೆ ಬೇಕೇ ಬೇಕು. ಹೆಣ್ಣು ಮಕ್ಕಳು ಇವತ್ತು ತಲೆಯ ಓಡಾಡ್ಬೇಕಂದ್ರೆ ಗುರುಗಳ ರಕ್ಷಣೆ ನಮಗೆ ಬಹಳ ಅವಶ್ಯಕತೆ ಇದೆ. ನಮ್ಗೆ ಏನೇ ಕಷ್ಟ ನೋವು ಆದ್ರೆ ಮಠ ಮಂದಿರಕ್ಕೆ ಹೋಗ್ತೀವಿ. ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಿಗೆ ಗುರುಗಳ ಹತ್ರ ಹೋಗಿ ದೇವರೇ ನನ್ನ ಮಕ್ಕಳು ಬೇಕಂತ ತಾಯಿ ತಂದಿರು ಕೇಳ್ತಾರೆ. ಎಲ್ಲರ ಆಶೀರ್ವಾದ ಪಡ್ಕೊಂಡು ಜನ್ಮ ಕೊಟ್ಟು ಮಕ್ಕಳ ವಯಸ್ಸಿಗೆ ಬಿಟ್ಟು ಈ ತರ ಹತ್ಯೆ ಆದ ಇಂತ ನನ್ನ ಮಕ್ಕಳ ಜೀವ ಸಮೇತ ಉಳಿಸಬಾರ್ದು. ಸಂಕಟ ಆಗ್ತದೆ. ಯಾಕೆ? ನಾನು 2 ಹೆಣ್ಣು ಮಕ್ಕಳ ತಾಯಿ, ನೋವು ಆಗ್ತದೆ. ಸಮಾಜಕ್ಕೆ ಇವತ್ತು ಕಾವಿ ತೊಟ್ಕೊಂಡು ಎಲ್ಲ ಪೂಜೆಯಲ್ಲಿ ಕುಂತ್ಕೋಬೇಕಂದ್ರೆ ಸುಮ್ಮನೆ ಅಲ್ಲ. ದೇಶಕ್ಕೋಸ್ಕರ ಒಬ್ಬರ ಸಂಕಟ ನೋವುದಕ್ಕೋಸ್ಕರನೇ ನಮಗ್ ನೋವು ಆಗ್ತಾ ಇದೆ.
ಇವತ್ತು ಪ್ರತಿಯೊಬ್ಬರನ್ನು ಮನೆಗೆ ಅಲ್ದೇನೆ ಸಮಾಜಕ್ಕಾಗಿ ದುಡಿರಿ, ಸಮಾಜ ರಕ್ಷಣೆಗಾಗಿ ದುಡಿರಿ. ಖಂಡಿತವಾಗ್ಲೂ ಆ ಈ ನೇಹ ಸಾವನ್ನ ಇಡೀ ಸಮಾಜಕ್ಕೆ ಒಂದು ಲಾಸ್ಟ್ ಕೊನೆ ಆಗಬೇಕು. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಅತ್ಯಾಚಾರ ಅನಾಚಾರ ಮಾಡುವಂಥದ್ದು, ಯಾವುದೇ ಒಂದು ಜಾತಿ ಧರ್ಮ ಆದ್ರೂ ಕೂಡ ಯಾವನೇ ಜಾತಿ ಧರ್ಮದವನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಸೂಟ್ ಆಡತಾರಂತ ಸರ್ಕಾರ ನಮಗ್ ಬೇಕು. ನಾಯಕರೇ, ಇದು ಕಠೋರವಾಗಿ ನಿರ್ಧಾರ ನೀವು ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಮುಂದೆ ಕುತ್ಕೊಂಡು ಮುತ್ತಿಗೆ ಆಗುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ, ಬಿಡೋದಿಲ್ಲ. ಈ ಮತ್ತೊಮ್ಮೆ ನಾನು ಪೂಜ್ಯರ ಪಾದಕ್ಕೆ ಕೇಳೋದು, ನಮ್ಮೆಲ್ಲರ ರಕ್ಷಣೆಗೆ ಎಲ್ಲ ಗುರುಗಳು ನಮಗೆ ನಿಮ್ಮ ಆಶೀರ್ವಾದ ಕೊನೆಯವರೆಗೆ ಬೇಕು ಹೆಣ್ಣು ಮಕ್ಕಳಿಗೆ. ಇಲ್ಲಿ ಹೇಳಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.